ವಿಡಿಯೋಸ್ ನೋಡಿದ್ದೆ, ಆಮೇಲೆ ಸ್ವಲ್ಪ ಮಾಡ್ಕೊಂಡೆ, ಆಮೇಲೆ ಟಿವಿ ನೋಡ್ಕೊಂಡು ನೋಡ್ದೆ. ಒಬ್ಬಟ್ಟು ತುಪ್ಪ ಚಿತ್ರಾನ್ನ ಅಮ್ಮ ಇದ್ರಾಗ ತುಂಬತಾರ ಹೆಂಗ್ ಬರುತ್ತೆ ನೋಡಿ. ನಮಗಿಂತ ಜಾಸ್ತಿ ನಮ್ಮ ಪೇರೆಂಟ್ಸ್ ಯಾಕೆ ಕಮೆಂಟ್ಸ್ನ ಓದ್ತಾರೆ ಅಂತ. ನೆಕ್ಸ್ಟ್ ಟ್ರಿಪ್ ವಿತ್ ರಾಧಾ ಆ್ಯಂಡ್ ವಿನಾಯೇಶ್. ನನಗೆ ಒಂದು ಡೌಟ್ ಇದೆ, ಇಲ್ಲದೆ ನಾನು ಆಗಿದ್ರೇನು ರಿಸಲ್ಟ್ ಬರೋ ದಿನ ಪೇರೆಂಟ್ಸ್ ಆ ಮೂಮೆಂಟ್ಗೆ ರಾಜಸ್ಥಾನ್ ಕಾ ಅಂಕಲ್. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ನಮ್ಮ ಮನೆಗೆ ಬಂದು ಆಲ್ಮೋಸ್ಟ್ 2 ವರ್ಷ ಆಯ್ತಾ ಬಂತು. ಫುಲ್ಲು ಮನೆಯೆಲ್ಲ ನನ್ನ ಮಗಳು ಪೇಂಟ್ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ, ಅಂದರೆ ಬರೆದು ಗಿರ್ದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ. ಅದಕ್ಕೆ ಸೊ ಪೇಂಟ್ ತೊಗೊಂಡೋಗೋಣ ಅಂತ ನಾವೇ ಬಂದಿದ್ದೀವಿ. ಸೊ ಪೇಂಟ್ ತೊಗೊಂಡು ಯಾವ ರೀತಿ ಪೇಂಟ್ ಮಾಡ್ತೀನಿ ತೋರಿಸ್ತೀನಿ. ಗೈಸ್ ನಾವೀಗ ಪೇಂಟ್ ತೊಗೋತಾ ಇದ್ದೀವಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ನಮ್ಮ ಮನೆ ಗೋಡೆಗಳನ್ನೆಲ್ಲ ಸ್ವಲ್ಪ ಗಲೀಜಾಗ್ತಿದೆ, ಇವನ್ನೆಲ್ಲ ಸ್ವಲ್ಪ ನಾವೇ ಕ್ಲೀನ್ ಮಾಡೋಣ ಅಂತ. ಇದು ನಾವೇ ಫಿಕ್ಸ್ ಮಾಡ್ಕೊಂಡು ಮಾಡೋದು. ತೋರಿಸ ಏನದು ಬ್ರಷ್ ನಿಪ್ಪಲ್ ರೋಲರ್ ಸೆಟ್ ಸಮೇತ ಬರುತ್ತೆ. ಹೌದಾ, ಓಕೆ, ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ನೈಸ್ ಕಲರ್ ಅಲ್ಲ, ಚೆನ್ನಾಗಿದೆ ಕಲರ್. ಐಡಿಯಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ನಾನು ಫಸ್ಟ್ ಟೈಮ್ ನೋಡಿದ್ದು. ಇಲ್ಲ, ಇದು ಬಂದು ಸುಮಾರು 20 ಇಯರ್ ಆಯ್ತು. ಇವತ್ತಿಂದಿಲ್ಲ, 20 ವರ್ಷ. ನೀವೇನು ಮಾಡಿದ್ರಿ ಹೇಳಿ? ಫಸ್ಟ್ ವೈಟ್ ಕಲರ್ ತಗೊಂಡ್ರಾ? ವೈಟ್ ಬೇಸ್ ಇರ್ತವೆ, ಅದಕ್ಕೆ ಟ್ಯೂಬ್ ಯಾವ ಕಲರ್ಗೆ ಎಷ್ಟು ಟ್ಯೂಬ್ ಬೇಕಾಗತ್ತೆ ಆ ಟ್ಯೂಬ್ ಹಾಕಿದೀವಿ. ಆ ಕಲರ್ ಟ್ಯೂಬ್ ಹಾಕಿ ಇದು ಸ್ಟ್ರಾಂಗ್ ಲೈಟ್ ಬಂದ್ಬಿಟ್ರೆ ಏನ್ ಮಾಡೋದು ನಾವು ಅವಾಗ? ನೀವು ಅಲ್ಲಿ ಸೆಲೆಕ್ಷನ್ ಮಾಡ್ತಿರಲ್ಲ ಸೇಟ್ ಕಾರ್ಡ್ ಪ್ರಕಾರ, ಆ ನಂಬರ್ ನಾವು ಹೊತ್ತಿದ್ರೆ ಅದೇ ಕಲರ್ ಅದೇ ಟ್ಯೂಬ್ ಬೀಳುತ್ತದೆ. ಇವಾಗ ನೀವು ವೈಟ್ ಮಿಕ್ಸ್ ಮಾಡ್ತಿರಲ್ಲ, ಅದೇ ಕಲರ್ ಬರುತ್ತಾ? ಹಾ, ವೈಟ್ಗೆ ಆಗುತ್ತೆ, ಕೆಲವೊಂದು ಬೇರೆ ಬೇಸ್ ಬರ್ತದೆ. ಓಕೆ ಓಕೆ ಓಕೆ. ಅಕಸ್ಮಾತ್ ನಿಮ್ಗೆ ಇನ್ನ ಡಾರ್ಕ್ ಬೇಕು ಅಂದ್ರೆ ಇನ್ನೂ ಬೇಗ ಟ್ಯೂಬ್ ಹಾಕ್ತೀವಿ, ಬೇಗ ನಡೀತದೆ. ಅಂಕಲ್ ನೀವು ಯಾವ ಊರವರು? ನಮ್ದು ರಾಜಸ್ಥಾನ್. ನೈಸ್. ರಾಜಸ್ಥಾನ್ ಕಾ ಅಂಕಲ್. ರಾಜಸ್ಥಾನ್ ನೋಡಿ. ಇವಾಗ ಟೆಕ್ ಪ್ರಮೋಷನ್ ವೈಟ್ ಕ್ಯಾನ್ಸಲ್ करके ನೋಡಿ ಗೈಸ್. ರಾಜಸ್ಥಾನ ಡಿಸ್काउंट 10% देके दे दो. ಅಲ್ಲ, ರಾಜಸ್ಥಾನ್ ಅಂಕಲ್ आंटी तुम्हारा नाम क्या है आंटी? मेरा नाम सरिता. अंकल राजकुमार अंकल ವಿಷ್ಣುವರ್ಧನ್. ನಮ್ಮ ಹೆಸರು ಸಿಂಪಲ್ ಆಗಿ ನೇಮಾರಾಮ್ ಅಷ್ಟೇ. ನೇಮಾರಾಮ್. ಎಣ್ಣೆ ಬಟ್ಟೆ ತಂದ್ಬಿಟ್ಟು 7 ಗಂಟೆಗೆ ಎಣ್ಣೆ ಬಟ್ಟೆ ಇಟ್ಕೊಂಡ್ಬಂದು ಪ್ರೀತಿ ಇಲ್ಲದೆ ನಾನು ಅಲ್ಲ, ಹೆಣ್ಮಕ್ಳು ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಳ್ದೆ ತಂದ್ಬಿಟ್ಟು ಅಲ್ಲಿ ನಿಲ್ಸ್ಬಿಟ್ಟು ಬಂದಿದ್ದೀರಾ? ಪ್ರೀತಿ ಸಣ್ಣ ಆಗಿದ್ದಾಳೆ ಗೈಸ್. ತಾನೆ ಪ್ರೀತಿ ಸಣ್ಣ ಆಗಿದ್ದಾಳೆ. ಏನು? ನನಗೆ ಒಂದು ಡೌಟ್ ಇದೆ, ಏನು ಏನ್ ಸಮಾಚಾರ ಅಂತ. ಏನು ಹೇಳು, ನಿನಗೇನು ಡೌಟ್ ಐತೆ ಅಂತ ಹೇಳು, ನಾನು ಹೇಳ್ತೀನಿ ಅದು ಕೂತ್ರ. ಎಲ್ಲದಿಲೆ ಪವನ ಹೇಳೋ ನಿಮ್ಮವ್ವನ, ನಿಮ್ಮುಡುಗಿ ಹೊಡೋಗ್ಯಾಳ, ನಿಮ್ಮುಡುಗಿ ನಯನ, ನಿನ್ನ ಫ್ರೆಂಡು ನವೀನ, ಇಬ್ರು ಫೋಟಾಗ್ಯಾರ, ಆಡ್ಯಾಳ ಆಟ. ಅಮ್ಮ ತಗದ ನೋಡಿಬೇಕೀಗ ನನಗೆ. ಇದೆ ಬೀಪು ಗೈಸ್, ಹೊಸ ಪ್ರಯತ್ನ. ಝೂಮಲ್ಲಿ ನೋಡ್ತೀರಾ? ನಮ್ಮ ತಾಯಣೆ ನಿಮ್ಗೇನಾದ್ರೂ ಅರ್ಥ ಆದರೆ ಕಮೆಂಟ್ ಮಾಡಿ ಗೈಸ್. ಬರುತ್ತೆ, ಹೆಂಗೆ ಬರುತ್ತೆ ನೋಡಿ. ಟೇಮ್ ಬರುತ್ತೆ, ನಮಗೂ ಟೇಮ್ ಬರುತ್ತೆ. ಹಿಂಗೆ ಅಲ್ಲ, ಅದೆಲ್ಲ ಓಕೆ, ಅದೆಲ್ಲ ನೋಡ್ಬೋದು. ಇದೇನಿದು ಪಾಪ ನಮ್ಮ ಅಮ್ಮನ ಸೀರೆ. ನಮ್ಮಮ್ಮ ಅದನ್ನ ನೋಡ್ಲಾರ್ದೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಎಷ್ಟಾರ್ದೆಲ್ಲ ಜನ ಇರ್ತಾರೆ ಅನ್ಸ್ಬಿಡ್ತು ನಮ್ಮ ಅಮ್ಮಂಗೆ. ನಮ್ಮಪ್ಪ ಇತ್ತೀಚೆಗೆ ಟೀ ಮಾಡ್ತಾರೆ, ಏನು ಸಖತ್ತಾಗಿ ಮಾಡ್ತಾರೆ ಅಂದರೆ ಒಂದು ಟೀ ಶಾಪ್ ಹಾಕೋಣ ಅಂತ. ಅಕ್ಕ, ನಾನು ಬ್ಲಾಗ್ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಲ್ಲ ಅಕ್ಕ? ಚೆನ್ನಾಗಿ ಮಾತಾಡ್ತೀನಿ ಏನಮ್ಮ? ನಾನು ನಮ್ಮ ಅಮ್ಮನ ಜೊತೆ ಮಾಡ್ತೀನಿ, ಅಮ್ಮ ಮಗಳ ಯೂಟ್ಯೂಬ್ ಚಾನಲ್ ಅನ್ಕೊಂಡು. ಏನಮ್ಮ? ಯಾಕ ನಮಗೆ ಮಗ ಸೊಸಿ ಇಲ್ಲ, ನಿನ್ಬಿಟ್ಟು ನಾವ್ಯಾಕೆ ಮಾಡೋದು? ಶಬಾಷ್. ಎಮೋಷ್ನಲ್ ಡ್ಯಾಮೇಜಿಂಗ್. ಹೆಂಗೆ ನಿಮ್ದು ನಿಮಗೆ, ನಮ್ಮದು ನಮಗೆ. ಇದು ರೂಮಲ್ಲಿರೋದನ್ನ ರಿವೀಲ್ ಮಾಡ್ದ? ಬಾ. ಏನ್ ಗೊತ್ತಾ, ಇವತ್ತು ಹೆವಿ ಬೋರ್ ಹೊಡಿತಾ ಇತ್ತು. ಆಮೇಲೆ ನಮ್ದು ವಾಲ್ಗಳೆಲ್ಲ ಸಖತ್ತು ಯುಕ್ತ ಚಿಕ್ಕವಳಿದ್ದಾಗೆಲ್ಲ ಗಲೀಜ್ ಮಾಡ್ಬಿಟ್ಟಿದ್ದಾಳೆ. ಸೊ ಅದಕ್ಕೋಸ್ಕರ ಏನಾದ್ರೂ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನಾನು ರಾಧಾ ಇಬ್ರು ಸೇರ್ಕೊಂಡು ಇದನ್ನ ಕಿತ್ತು ಗುಡ್ಡೆ ಹಾಕಿದೀವಿ ಗೈಸ್. ಸೊ ನಾವೇ ಮಾಡಿದ್ದನ್ನ ಎಲ್ಲ ನನ್ನ ಮಗಳು ಓಡಾಡ್ಕೊಂಡೆಲ್ಲ ಗಲೀಜ್ ಮಾಡಿಬಿಟ್ಟು ನಮ್ಮ ಬೆಡ್ನ ನೋಡಿ ಗೈಸ್. ಎಲ್ಲ ಸರ್ವಿಸ್ ಅವೈಲೇಬಲ್ ಇದೆ.
ಬೇಕಿದ್ರೆ ನಿಮಗೂ ಮಾಡಿಕೊಡ್ತೀವಿ. ಪ್ರಮೋಷನ್ಗಳು ಬೇರೆ ಇಲ್ಲ, ದುಡ್ಡುಗಳಿಲ್ಲ, ದುಡಿತೀವಿ ಹಂಗಂತಲ್ಲ. ಆರ್ಟಿಸ್ಟು ಭಾಳ ಜನ ಇದ್ದಾರೆ ಮನೇಲಿ. ಓಕೆ, ರಾಧಾ ನಾನಿಬ್ಬರು ಸೇರ್ಕೊಂಡು ಇದನ್ನು ಮಾಡಿದ್ವಿ ಇವತ್ತು. ಇನ್ನೂ ಒಂದು ರೂಮ್ಗೆ ಪಿಂಕಿ ಆರ್ಡ್ರ್ ಕೊಟ್ಟಿದ್ದಾಳೆ, ನಾಳೆ ನನ್ನ ರೂಮಿಗೆ ಮಾಡಿಕೊಡಿ ಅಂತ. ಆ್ಯಂಡ್ ಇವತ್ತು ವಾಲ್ಗೆ ಮಾತ್ರ, ಒಂದು ವಾಲ್ ಮಾತ್ರ ಫುಲ್ ಪೇಂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀವಿ. ಆ್ಯಂಡ್ ಇದನ್ನೆಲ್ಲ ಏನಕ್ಕೆ ಮಾಡ್ತಿದ್ದೀವಿ ಅಂದರೆ ಆದಷ್ಟು ಬೇಗ ನಮಗೆ ಗೊತ್ತಾಗುತ್ತೆ. ಸೊ ಅಷ್ಟೇ ಗೈಸ್, ಬನ್ನಿ ಈಗ ವಾಲ್ ಪೇಂಟ್ ಸ್ಟಾರ್ಟ್ ಮಾಡ್ತಿದ್ದೀನಿ, ಮಾಡಿ ಮುಗಿಸ್ಬಿಡ್ತೀನಿ. ಆ್ಯಂಡ್ ಇದು ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ. ಅಂದರೆ ನಾವು ಆ್ಯಕ್ಚುಲಿ ಇದು ನಾನು ಮಾಡ್ಬೇಕಾದ್ರೆ ನಾನು ಬ್ಲಾಗ್ ಮಾಡೋಣ ಅಂದ್ಕೊಂಡೆ. ಅವಳು ಹೇಳಿದ್ರು ರಾಧಾ ಮಾಡೋಕ್ಕ ಅಂತೇಳಿ. ನಾನು ಟ್ರಯಲ್ ಎರರ್ ಇದರಲ್ಲಿದ್ದೆ, ಬಿಕಾಸ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಆಮೇಲೆ ಚೆನ್ನಾಗಿ ಬಂದಿಲ್ಲ ಅಂದರೆ ಸುಮ್ಮನೆ ಚೆನ್ನಾಗಿರೋ, ಆಮೇಲೆ ವ್ಲಾಗ್ ಮಾಡಿ ಕೆಟ್ಟೋಗ್ಬಿಡುತ್ತೆ, ಡಬ್ಬ ಥರ ಇದೆ ಅನ್ನೋ ಥರ ಆಗಿಬಿಡುತ್ತೆ, ಬೇಡ ಅಂತೇಳಿ ಸುಮ್ಮನೆ ಟ್ರಯಲ್ ಮಾಡೋಣ ಇರು ಅಂತ ಮಾಡಿದ್ವಿ. ಬಟ್ ತುಂಬ ಚೆನ್ನಾಗಿ ಬಂತು ಆ್ಯಕ್ಚುಲಿ. ಹೆಂಗಿದೆ ಪಿಂಕಾ? ಚೆನ್ನಾಗೈತಿ. ಇವತ್ತು ನಾನು ಇದ್ದಿಲ್ಲ, ಫುಲ್ ಡೇ ಇದ್ದಿಲ್ಲ, ಇದು ಮಾಡಿರಿ. ನಾಳೆನೂ ನಾನು ಫುಲ್ ಡೇ ಇರಲ್ಲ, ನನ್ನ ರೂಮ್ ಮಾಡಿ. ಓಕೆ, ನಾನು ಅಲ್ಲೆಲ್ಲ ಫುಲ್ ಹಿಂಗೆಲ್ಲ ಇಟ್ಬಿಟ್ಟು ಇನ್ಮೇಲೆ ಆ ವಾಲಲ್ಲೇ ವಿಡಿಯೋಸ್ ಬರುತ್ತೆ ಗೈಸ್. ಹೌದಾ? ಹೆಂಗೂ ವಿಡಿಯೋಸ್ ಮಾಡ್ತಿಲ್ಲ ನಾನು, ಇನ್ಮೇಲೆ ಆ ವಾಲ್ಗೋಸ್ಕರ ವಿಡಿಯೋ ಮಾಡ್ತೀನಿ. ಸೊ ಇವಾಗ ಇದನ್ನ ಮುಗಿಸ್ಬೇಕು, ಈ ಪೇಂಟಿಂಗ್ದ ಮುಗಿಸ್ಬಿಟ್ಟು ಆಮೇಲೆ ಹೆಂಗಿದೆ, ಹೆಂಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಇದೆಲ್ಲ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಇದನ್ನ ಯಾವ ರೀತಿ ಇದು ಮಾಡೋದು ಅಂತೇಳಿ. ನನಗಂತೂ ಗೊತ್ತೇ. ಅದೇ ಇವ್ರಿಗೆಲ್ಲ ಗೊತ್ತಿಲ್ಲ, ಅದಕ್ಕೆ ಇವರು ಪಾಪ ಬಾಯಿ ಬಿಟ್ಕೊಂಡು ನೋಡ್ತಾವ್ರಿ, ಏನೋ ಮಾಡ್ತಾವ್ರಿ. ನಮ್ಮಮ್ಮ ಗಾಬರಿ ಆಗ್ಬಿಟ್ಟಾರ. ಅಮ್ಮ ಇದ್ರಾಗ ತುಂಬ್ತಾರ ಅಂದ್ರೆ ತುಂಬ್ತಾರ, ಏನು ತುಂಬ್ತಾರ ತಗೋ. ಸೊ ಅವತ್ತು ಹೇಳಿದ್ವಿ ನಾವು ಪೇಂಟಿಂಗ್ ಎಲ್ಲ ಮಾಡ್ತೀವಿ ಅಂತೇಳಿ, ತೋರಿಸ್ತೀನಿ. ಅದು ಆ್ಯಕ್ಚುಲಿ ನಾವು ಗ್ರೀನ್ ತಂದಿದ್ವಲ್ಲ, ಅದು ಗ್ರೀನೆಲ್ಲ ಹಾಕಿದ್ಮೇಲೆ ನಮಗೆ ಆ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ. ಆಮೇಲೆ ಮತ್ತೆ ಪೇಂಟ್ ಅಂಗಡಿಗೆ ಹೋಗಿ ಮತ್ತೆ ಇನ್ನೊಂದು ಕಲರ್ ತಂದು ಫೈನಲಿ ನಮ್ಮ ಒಂದು ವಾಲ್ನ ನಾವೇ ಡೆಕೋರೇಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಸೊ ನಾನು ನಿಮಗೆ ತೋರ್ಸೋಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ರೆಡಿ ನಾನು ನೋಡೋದಕ್ಕೆ? ಎಸ್, ಟಡನ್ ನೋಡಿ ಗೈಸ್, ನಾವೇ ಮಾಡಿದ್ದಿದ್ದನ್ನು. ದಿಸ್ ಕಂಪ್ಲೀಟ್ ವಾಲ್ನ ನಾವೇ ಮಾಡಿದ್ದು. ಹೆಂಗನ್ಸ್ತೀವಿ ಪಿಂಕೆ? ಚೆನ್ನಾಯ್ತಾ? ಹಾಂ, ಯಾಕೆ ನಗ್ತಾ ಇದೆಯಾ? ಯಾಕೆ ನಾವು ಸೂಪರ್ ಫೈನ್ ಪರ್ಚೇಸ್, ಮೈಂಡ್ ಬ್ಲೋಯಿಂಗ್. ನೋಡ, ಹಾಲೇ ಯಾರೋ ಎಣ್ಣೆ ಮಾಡೋರಲ್ಲಿ. ನಾನಂತೂ ಹಚ್ಚಲ್ಲಪ್ಪ ಎಣ್ಣೆ. ಎಣ್ಣೆ ಯಾರು? ನನ್ನ ಮಗಳೇ. ಎಣ್ಣೆ ಹಾಕಿಲ್ಲ ಅವಳು. ಯಾರು? ನಾನು ಅಲ್ವೇ ಅಲ್ಲ, ನೀನೇ ಇರ್ತೀಯಾ? ಏನಿವೆ ನೋಡಿ ಗೈಸ್, ಈ ರೀತಿ ಮಾಡಿದ್ದೀವಿ. ಯಾಕೆ ಪೇಂಟ್ ಮಾಡಿದ್ದೆ? ತುಂಬ ಚೆನ್ನಾಗಿ ಮಾಡಿದೆ. ನೀನು ಹೇಳು, ಯಾಕೆ ಪೇಂಟ್ ಮಾಡಿದ್ದೆ? ನನಗೇನು ಗೊತ್ತಾ? ಹೇಳೆ. ನನಗೇನು ಇರಲಿ, ನಮ್ಮ ಪಿಂಕಿ ದೊಡ್ಡೋಳಾಗಿದ್ದಾಳೆ. ನಮ್ಮ ಪಿಂಕಿ ದೊಡ್ಡೋಳಾಗಿದ್ದಾಳೆ ಗೈಸ್, ಅದಕ್ಕೋಸ್ಕರ ಪೇಂಟ್ ಮಾಡಿದ್ದೀವಿ. ಎಸ್, ಅರ್ಥ ಮಾಡ್ಕೊಳ್ಳಿ, ನಮ್ಮ ಪಿಂಕಿ ದೊಡ್ಡೋಳಾಗಿದ್ದಾಳೆ ಅಂತ ಹೇಳಿದ್ದೀನಲ್ಲ, ಸೊ ಅದಕ್ಕೋಸ್ಕರ ಪೇಂಟ್ ಮಾಡಿದ್ದೀವಿ. ಆ್ಯಂಡ್ ನನ್ನ ರೂಮಲ್ಲಿ ಅವತ್ತೇ ನಿಮ್ಗೆ ತೋರಿಸಿದ್ನಲ್ಲ, ಅದನ್ನು ಕ್ಲೀನಾಗಿ ಇನ್ನೊಂದ್ಸಲ ತೋರಿಸ್ತೀನಿ. ನನ್ನ ಮಗಳು ನೋಡಿ ಬೆಡ್ಶೀಟ್ನ ಹೆಂಗೆ ಮುದ್ರಿಕೊಳ್ಳೆ. ಎಸ್, ದಿಸ್ ಈಸ್ ಹೌ ಇಟ್ ಲುಕ್ಸ್. ಇಲ್ಲಿ ಈ ರೀತಿ ಪೇಂಟ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ರೂಮಲ್ಲೂ ಪಿಂಕಿ ಕೂಡ ನಮ್ಮ ರೂಮಲ್ಲೂ ಮಾಡಿ ಅಕ್ಕ ಅಂತ ಹೇಳಿದಾಳೆ, ಬಟ್ ನಾವು ಇನ್ನೂ ಮಾಡಿಲ್ಲ. ಆದರೆ ಇವತ್ತು ಪಿಂಕಿ ರೂಮಲ್ಲೂ ಮಾಡೋಣ ಅಂತ. ರಾಧಾ ನಿದ್ದೆ ಹೊಡಿತಾವಳೆ. ಸೊ ಈ ಕಡೆ ಮಾಡೋಣ ಇಲ್ಲ ಈ ಕಡೆ ಮಾಡೋಣ, ಈ ವಾಲ್ನ ಮಾಡೋಣ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ಮಾಡೋಣ ರಾಧಾ, ಹಾಂ, ಸೆಲೆಕ್ಟ್ ಮಾಡಿ ಯಾವ್ದಾದ್ರು ಚೆನ್ನಾಗಿರೋದು. ಅವಳಿಗೆ ಕೇಳಿ ಅವಳ ರೂಮಲ್ಲಿ ಯಾವ ಥರ ಮಾಡಬೇಕು ಅಂತ. ಅದೇನೇ ಅವಳನ್ನೇ ಕೇಳಬೇಕು ಗೈಸ್. ಪಿಂಕಿ, ನಿನ್ನ ರೂಮಲ್ಲಿ ಮಾಡಬೇಕಾ ಪೇಂಟಿಂಗು? ಯಾವ ಥರ ಮಾಡ್ಬೇಕು ಹೇಳು? ಹೇಳ್ತೀನಿ, ಡಿಸೈನ್ ಕಳಿಸ್ತೀನಿ. ನಿಂದು ನಿಮ್ಮ ಬಾಯ್ ಫ್ರೆಂಡ್ ಫೋಟೋ ಹಾಕ್ಬಿಡೋಣ. ಬಾಯ್ ಫ್ರೆಂಡು? ಬಾಯ್ ಫ್ರೆಂಡು ಬಾಯ್ ಫ್ರೆಂಡು ಇದಾರೆ ನಿಂಗೆ ಬಾಯ್ ಫ್ರೆಂಡು? ಹ್ಞೂ, ಯಾರು? ಹಾಸ್ಪಿಟಲ್ ಇದ್ದಾರೆ. ಹ್ಞೂ, ಬಾಯ್ ಫ್ರೆಂಡ್ಸ್ ಅಂದರೆ ಇರ್ತಾನೆ. ಹೇ ಬಾಯ್ ಫ್ರೆಂಡ್ ಏನು ಪಾಪ ಮಗುಗೆ ಬಾಯಲ್ಲಿ ಬೆಳ್ಳಿಟ್ರೆ ಕಚ್ಚಕ್ಕೆ ಬರಲ್ಲ ಗೈಸ್. ಎಲ್ಲ ಮಾತಾಡಬಾರ್ದು ಗೈಸ್. ಏನಕ್ಕ ಇಂಥ ಅತ್ತಿಗೆ ನಾನೇನು? ನಾನು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀನಿ ಪಿಂಕಿ. ಹಂಗಿದ್ರೆ ಹೇಳು ಪಿಂಕಿ, ಮದುವೆ ಮಾಡ್ಸೋಣ. ಹಾಂ, ಮದುವೆ ಆಗ್ತೀವಲ್ಲ ಈ ವರ್ಷ? ಅಲ್ಲ ಸಾರಿ, ಮಾಡ್ತೀರಲ್ಲ ಈ ವರ್ಷ? ಅದೇ ಈ ವರ್ಷ ಮಾಡ್ತೀವಿ. ಹುಡುಗ ಯಾರು ಅಂತ ಇನ್ನೂ ಹೇಳ್ತಿಲ್ವಲ್ಲ ನೀನು? ಹುಡುಗ ಇದ್ರೆ ತಾನೇ ಹೇಳೋಕ್ಕೆ, ಹುಡುಕ್ಬೇಕು ನೀವು. ಹೌದಾ? ಓಕೆ, ಆದಷ್ಟು ಬೇಗ ಹುಡುಕಿ ಮದುವೆ ಮಾಡೋಣ. ಸೊ ಅಷ್ಟೇ ಗೈಸ್, ನನ್ನ ಮಗಳು ಕೆಳಗಡೆ ಹೋಗಿದ್ದಾಳೆ ಆಟ ಆಡೋಕ್ಕೆ. ಎಲ್ಲರೂ ಮಲಿತಾ ಇದ್ದೀವಿ ಅಂದರೆ ಈಗ ಒಂದು ಪ್ರಮೋಷನ್ ಇತ್ತು, ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಆ್ಯಕ್ಚುಲಿ ನಾನು ಪೇಂಟಿಂಗ್ ಮಾಡಿದಾಗ ಆ ರ್ಯಾಪ್ನೆಲ್ಲ ಕಿತ್ತಿದಾಗ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಆವಾಗ ನಾನೇ ಕಿತ್ತುತ್ತಾ ಇದ್ನಲ್ಲ,
ಹಿಂಗೆ ಬರುತ್ತೋ ಏನೋ ಅನ್ನೋ ಒಂದು ಟೆನ್ಷನಲ್ಲಿ ನಾನು ವೀಡಿಯೋನೇ ಮಾಡಲಿಲ್ಲ. ಅದಕ್ಕೋಸ್ಕರ ನಾನು ಮಾಡೋಕ್ಕೆ ತೋರ್ಸೋಕ್ಕಾಗಲಿಲ್ಲ ಏನು. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಮಾಡಿದ ಅಂತಾರೆ ಎಲ್ಲರೂ ತೋರಿಸಿದವರು. ಆ್ಯಂಡ್ ಇನ್ನೂ ಅಲ್ಲೂರಗೂ ಏನೂ ತೋರಿಸಿಲ್ಲ, ರೂಮಲ್ಲಾಗಿರೋ ಪೇಂಟಿಂಗು ತೋರಿಸಿಲ್ಲ, ಇದು ತೋರಿಸಿಲ್ಲ. ಅವರು ಆಚೆ ಹೋಗಿದ್ದಾರೆ, ಅವ್ರು ಬಂದಮೇಲೆ ಅವ್ರಿಗೊಂದ್ಸಲ ತೋರಿಸ್ಬೇಕು. ಅವ್ರ ರಿಯಾಕ್ಷನ್ ಹೆಂಗಿರುತ್ತೋ ಗೊತ್ತಿಲ್ಲ. ಪಾಸಿಟಿವ್ ಆಗಿ 100% ನಮ್ಮ ಯಜಮಾನ್ರು ಚೆನ್ನಾಗಿದೆ ಅಂದರೆ ಅದನ್ನು ಚೆನ್ನಾಗಿದೆ ಅಂತ ಹೇಳೋರಲ್ಲ. ಐ ನೋ ಹಿಮ್. ಒಂದು ಬೈತಾನೆ, ಇಲ್ಲಾಂದರೆ ಸ್ವಲ್ಪ ಓವರ್ ರಿಯಾಕ್ಟ್ ಮಾಡ್ತಾನೆ. ನೋಡೋಣ ಏನು ರಿಯಾಕ್ಟ್ ಮಾಡ್ತಾನೆ ಅಂತ ವ್ಲಾಗ್ ಮಾಡ್ತೀನಿ. ಓಕೆ, ವ್ಲಾಗ್ ಮಾಡಿಬಿಟ್ರೆ ಸೈಲೆಂಟ್ ಆಗಿಬಿಡ್ತಾನೆ, ಅದಕ್ಕೋಸ್ಕರ ವ್ಲಾಗ್ ಮಾಡಿಬಿಡ್ತೀನಿ. ಆಮೇಲೆ ಬೇಕಾದ್ರೆ ಬೈತಾನೆ ಇಲ್ವೋ ಹೇಳ್ತೀನಿ, ಓಕೆನಾ? ಸೊ ಈಗ ಹೊಟ್ಟೆ ಹಸಿತಾ ಇದೆ, ಊಟ ಮಾಡಬೇಕು. ಊಟ ಮಾಡ್ತೀನಿ, ಆಮೇಲೆ ಸಿಗ್ತೀನಿ. ಬಾಯ್. ಇಲ್ಲ ನಾನು ಸುಮ್ಮನೆ ಅಲೋ, ಏನು ಯಾವಾಗ ನೀನು ಅಂತ ಕೇಳ್ಬೇಕೈ? ನನ್ನ ಮನೆ ಯುಕ್ತ, ಈ ನಮ್ಮ ಅಪ್ಪನ ಮನೆ. ನಾನು ಕಿತ್ತೀನಿ ಅದನ್ನು. ಅದು ಹೆಂಗೆ ನೋಡ್ತೀನಿ? ನಾನು ನೋಡ್ತೀನಿ, ಕಿತ್ತಾಕ್ತೀನಿ. ನಾನು ನೋಡ್ಬೇಕು ಯುಕ್ತ ಫಿಲಮ್ನ. ನೀ ಎಷ್ಟು ಬೆಳಗ್ಗೆ ಎಷ್ಟೊತ್ತರೆಗೂ ನೋಡಿದೆ ಟಿವಿನಲ್ಲಿ? ನಾನು ಸ್ವಲ್ಪ ಹೊತ್ತಷ್ಟೇ ನೋಡಿದೆ. ನಾನು ಪ್ರಮೋಷನ್ ಹೋಗಿ ಬಂದಾಗಿಂದನೂ ನೋಡ್ತಿದ್ದೆ ತಾನೆ? ಅಲ್ಲ, ನಾನು ಫಸ್ಟ್ ನೋಡಿದ್ದೆ, ಆಮೇಲೆ ಸ್ವಲ್ಪ ಮಲ್ಕೊಂಡೆ, ಆಮೇಲೆ ಟಿವಿ ನೋಡಿದೆ. ಇವಾಗ ಈಗ ನಾನು ನೋಡಬೇಕು. ನಾನು ನೋಡಿದ್ಮೇಲೆ ಒಂದು ಫಿಲಮ್ ನೋಡ್ಬಿಡ್ತೀನಿ. ಒಂದು ಫಿಲಮ್ ನೋಡಿದ್ಮೇಲೆ ನೀನು ಮಲ್ಕೊಂಡು ನೋಡು. ಇಲ್ಲ, ನಾನು ಫಸ್ಟ್ ನೋಡ್ತೀನಿ. ಏ ಪಿಂಕಿ, ನಾನು ನಮ್ಮ ಅಮ್ಮನ ಮನೆಗೆ ಹೋಗು. ಹೋಯ್ತು ರೈಟ್ ಹೇಳ್ತಿರು. ರೈಟ್ ಹೇಳು. ಫಸ್ಟ್ ಆಫ್ ಆಲ್ ನೀನು ಯಾರು? ರೈಟ್ ಹೇಳು. ರೈಟ್ ಹೇಳು. ನಿಜ ರೈಟ್ ಹೇಳ್ತೀನಿ. ನಾನು ನಮ್ಮ ಅಪ್ಪ ಮುಂದೆ ಆಮೇಲೆ ಮಾಡ್ತೀವಿ. ಅಮ್ಮ ಬೇಕು ಅಂತ ಬರ್ಬಾರ್ದು ನನ್ನಿಂದ. ಓಕೆ, ನಿಜವಾಗ್ಲೂ ಹೋಗ್ತೀನಿ. ನಿಜವಾಗ್ಲೂ ನಾನು ತುಂಬಾ ಖುಷಿ ಇದ್ದೀನಿ. ಹೋಗು. ಅಮ್ಮಂಡೆ ತಗೊಳ್ತವಲ್ಲ ಅನ್ಬೇಕಾ? ಬೇಡ, ಆಮೇಲೆ ನಿನ್ ಬೈತಾರೆ. ಆಮೇಲೆ ನಿಮ್ಮ ಅಮ್ಮ ಏನಿಂತವಳು ಅಂತ. ಏನು ಗೊತ್ತಾ, ನಮಗಿಂತ ಜಾಸ್ತಿ ನಮ್ಮ ಪೇರೆಂಟ್ಸ್ ಯಾಕೆ ಕಮೆಂಟ್ಸ್ನ ಓದ್ತಾರೆ ಅಂತ. ನಾನು ಎಷ್ಟೊಂದು ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ. ಸೊ ಅವರು ಹೆಂಗೆ ಕಮೆಂಟ್ಸ್ನ ಓದ್ತಾರೆ ಇಷ್ಟು ಡೀಪಾಗಿ, ನಂಗೆ ಗೊತ್ತೇ ಇಲ್ಲ. ಇದು ನಮ್ಮಮ್ಮ ಇವಾಗ ಒಂದು ಸ್ಟೋರಿ ಹೇಳ್ತಾರೆ, ಈ ಕಮೆಂಟ್ಸ್ ಬಂದಿತ್ತು ಕಣೆ. ಅಲ್ಲ, ನಾನು ಮತ್ತು ನಮ್ಮ ಸುಷ್ಮಿತಾ ಇಬ್ಬರು ನನ್ನ ಲವ್ ಸ್ಟೋರಿ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮದು ಒಂದು ಎಲ್ ಶೇಪ್ ಕಿಟಕಿ ಇದೆ, ಮಾಡಿ ಮೇಲೆ ಇದ್ವಿ. ಇವಾಗ ಕೆಳಗಡೆ ಶಿಫ್ಟ್ ಆಗಿದ್ದೀವಿ. ಅಲ್ಲಿ ಮಾತಾಡಬೇಕಾದ್ರೆ ನಾವು ನಮ್ಮ ಸ್ಟೋರಿ ಹೇಳ್ಕೊಂಡು ನಾವು ಅಳ್ತಾ ಇದ್ದೀವಿ. ಪಾಪ ಅವ್ರ ಕಮೆಂಟ್ಸ್ ನೋಡ್ಬಿಟ್ಟು ಅದ್ರ ಬಗ್ಗೆ ಕಮೆಂಟ್ ಬೇಡ ಮೇಡಮ್ ಅಳ್ಬೇಡ ಸುಮಾರು ಜನ ಮಾಡಿದ್ದಾರೆ. ಯಾರೋ ಒಬ್ರು ಏನು ಮಾಡ್ಯಾರೆ, ನಾವು ಹಾಲಿರೋದು ಇಲ್ಲಿ ಕೂತ್ಕೊಂಡು ಮಾತಾಡ್ತೀವಿ. ನಮ್ಮ ಅಡುಗೆ ಮನೆ ಇರೋದು ತುಂಬ ದೂರ, ಹಾಲ್ಗೂ ಅಡುಗೆ ಮನೆಗೂ ಸ್ವಲ್ಪ ದೂರನೇ ಇದೆ. ನಮ್ಮ ಸ್ಟವ್ ಒಂದು ಹಾಳಾಗಿತ್ತು, ಅಂದರೆ ಅದು ಆನ್ ಆ್ಯಂಡ್ ಆಫ್ದು ಒಂದು ಪ್ಲಗ್ ಇರಲಿಲ್ಲ, ಗ್ಯಾಸ್ ಸ್ಟವ್ದು. ಅದನ್ನು ಅಬ್ಸರ್ವ್ ಮಾಡಿದ್ದಾರೆ. ಅಂದರೆ ಅದನ್ನ ಎಂಥ ಅಬ್ಸರ್ವ್ ಮಾಡಿ ಕಮೆಂಟ್ ಹಾಕಿದ್ದಾರೆ. ಅಯ್ಯೋ, ನಮ್ಮ ಸ್ಟೋರಿಲಿ ನಾವಿಬ್ರು ಹೇಳ್ತಾ ಇದ್ದೀವಿ. ನನ್ನ ಸ್ಟೋರಿ ಕತೆ ಹೇಳ್ಕೊಂಡು ನಾವು ಸ್ಟೋರಿನ ಹಿಂಗೆ ಏನಪ್ಪ ಹಿಂಗಾಯ್ತಲ್ಲ ನಮ್ಮ ಸ್ಟೋರಿ, ಅದ್ರ ಬಗ್ಗೆ ಕಮೆಂಟ್ ಹಾಕೋದ್ಬಿಟ್ಟು ಯಾವುದೋ ಮೂಲೆಯಲ್ಲಿರೋ ಸ್ಟವ್ಗೆ ಮೇಡಮ್ ನಿಮ್ಮ ಮನೇಲಿ ಸ್ಟವ್ಗೆ ಪ್ಲಗ್ಗೇ ಇಲ್ಲ ಅಂತ ಕಳ್ಸೋರೆ. ಚೇಂಜ್ ಮಾಡಾಯ್ತು, ಹೊಸ ಸ್ಟವ್ ತಗೊಂಡೆ. ಅವ್ರು ಅದೇನೇ ಮೋಸ್ಟ್ಲಿ ಅದು ಇರಬೇಕೇನೋ. ಮೋಸ್ಟ್ಲಿ ಹೊಸ ಸ್ಟವ್ ಇತ್ತು, ನಾನು ಹಾಕೊಂಡಿರ್ಲಿಲ್ಲ ಅಷ್ಟೇ, ಮಾಡ್ತಾ ಇರಲಿಲ್ಲ. ಇವಾಗ ಯೂಸ್ ಮಾಡ್ತಾ ಇದ್ದೀನಿ ಹೊಸ ಸ್ಟವ್. ಇವಾಗ ಪ್ಲಗ್ ಎಲ್ಲ ಚೆನ್ನಾಗಿದೆ, ಸ್ಟವ್ ಎಲ್ಲ ಚೆನ್ನಾಗಿದೆ. ಇದೊಂದು ಸ್ಟವ್ನ ಕತೆ ಅಷ್ಟೇ. ಹೇಳೆ ಒಂದು ಕಮೆಂಟಿನ ಕತೆ. ವೆಲ್ಕಮ್ ಅಲ್ಲುರಗು, ಹೌ ಆರ್ ಯು? ಯಾರು ಮಾಡಿದ್ದು? ನಾನು ರಾಧಾ. ಹೌದಾ? ಎಸ್. ಬರ್ದ್ಬಿಡು ಎಲ್ಲ, ಗೀಚಿಬಿಡು ಎಲ್ಲ ಬರ್ದು. ಅಪ್ಪ ಬಾ, ರೂಮ್ ಒಳಗಡೆ ನೋಡಿ. ನಮ್ಮ ರೂಮ್ ಒಳಗಡೆ ಹೋಗಿ ನೋಡಿ. ಎಷ್ಟು ಚೆನ್ನಾಗಿರೋ ಚಿತ್ರ ಇದೆ. ಚೆನ್ನಾಗಿ ಮಾಡಿದ್ದು. ಚೆನ್ನಾಯ್ತಾ? ಇದು ನಾವೇ ಮಾಡಿದ್ದು ನೋಡು. ಏನದು ಕೊಡಿಲಿ ತೋರಿಸ್ಬಾರ, ಆಮೇಲೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಅಲ್ಲಿ ನಮ್ಮ ರೂಮಿಗೆ ಬಾ. ಚಿಕ್ಕೋಡಿನ ಐತಿಕಲ್ಲ. ನಿಮ್ಮಪ್ಪ ಹುಬ್ಳಿಗೆ ಹೋಗಿ ಬಂದವ್ರು ಅನ್ಸುತ್ತೆ. ಬಿಗ್ ಮಿಸ್ಟ್. ನಿಮ್ಮ ಅತ್ತೆಗೆ, ನಿಮ್ಮ ಅತ್ತೆಗೆ ಕೊಡು. ಅವನಿಗೆ ಇಬ್ರಿಗಾ? ಅಲ್ಲಲ್ಲ, ಅವನು ಡ್ಯಾಡಿ ತರ್ತಾರಲ್ಲ ಯಾವಲ್ಲ ಬಿರಿಯಾನಿ ಸಾಗಿ ನಿಮ್ಮ ಡ್ಯಾಡಿ ತರೋದು ಇದೆಯಲ್ಲ, ತಗೋ ನೀನು ತಿನ್ನು ಅಂತ. ಹೆಂಗಿತ್ತಪ್ಪ? ನಮ್ಮ ಗಾಡಿ ಇಲ್ಲೇ ತರೋಣ ಅನ್ಕೊಂಡು ಪಾಪ ಅವ್ರು ಯಾರೋ ಮನೆ ಖಾಲಿ ಮಾಡ್ತಿದ್ರಂತೆ, ಅದಕ್ಕೆ ಅಲ್ಲಿ ನಿಲ್ಸ್ಕೊಂಡು. ಸರಿ, ನಮ್ಮ ರೂಮ್ ನೋಡಿ ನಡಿ. ಹಾಯ್ ಹೇಳಲ್ರಿಗೊಂದು. ಏನೈತಿ? ಏನಿದೆ? ಏ ಓವರ್ ಆಕ್ಟಿಂಗ್. ಇಷ್ಟೇ ಇದೆ, ಇಷ್ಟೇ ಕಮ್ಮಿ ಮಾಡು. ಅದು ಚೆನ್ನಾಗೈತೆ, ಇದೇನು ಅಷ್ಟು ಡಿಫ್ರೆನ್ಸ್ ಅನಿಸ್ತಿಲ್ಲ, ಚೆನ್ನಾಗೈತೆ. ಇದು ನಾವೇ ಡ್ರಾ ಮಾಡಿದ್ದು. ಚೆನ್ನಾಗೈತೆ, ಪರವಾಗಿಲ್ಲ. ಬಟ್ ಅದು ಚೆನ್ನಾಗೈತೆ, ಹೊರಗಿರೋದು ಚೆನ್ನಾಗೈತೆ. ನೋಡಿ ಗೈಸ್, ನಮ್ಮ ಯಜಮಾನ್ರು ಬೈತಾರೆ ಅನ್ಕೊಂಡಿದ್ದೆ, ಬಟ್ ಬೈಲಿಲ್ಲ, ಖುಷಿ ಪಟ್ಟು. ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ರೆ ಯಾಕೆ ಬರಲಿ. ಬರ್ರಿ.
ನೋಡಿ ಏನಾದ್ರು ಆ್ಯಡ್ ಮಾಡಬೇಕು. ಶಾವಿಗೆ ಪಾಯಸ, ಹಪ್ಪಳ, ಉಪ್ಪಿನಕಾಯಿ, ಮೆಣಸಿನ್ಕಾಯಿ ಬಜ್ಜಿ, ಕೋಸಂಬರಿ, ಬದನೆಕಾಯಿ ಹೊರಗಡೆ ಪಲ್ಯ, ಒಬ್ಬಟ್ಟು, ತುಪ್ಪ, ಚಿತ್ರಾನ್ನ, ಅನ್ನ, ತರಕಾರಿ ಸಾಂಬಾರು, ರಸಮ್, ಮೊಸರನ್ನ. ನಮ್ಮ ಪಿಂಕಿ ದೊಡ್ಡೋಳಾಗಿದ್ದಾಳೆ ಗೈಸ್. ಅದಕ್ಕೋಸ್ಕರ ಇಷ್ಟು ಐಟಮ್ಸ್ ಮಾಡಿಸ್ತೇವೆ. ಸಾಕೇನೆ ಅಮ್ಮ ಮಗಳು ಕಿತ್ತಾಡ್ಕೊಂಡ್ಬಿಟ್ಟಿದ್ದಾರೆ, ಜಗಳ ಮಾಡ್ತಿದ್ದಾರೆ. ಹಾಯ್, ಸೊ ವೆಲ್ಕಮ್ ಬ್ಯಾಕ್. ನಾನೀಗ ಕಮೆಂಟ್ಸ್ ಓದ್ತೀನಿ. ಆ್ಯಸ್ ಐ ಸೆಡ್, ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲೆಲ್ಲ ಕಮೆಂಟ್ಸ್ ಓದ್ತೀನಿ ಅಂತೇಳಿ, ಸೊ ಅದಕ್ಕೋಸ್ಕರ ಕಮೆಂಟ್ಸ್ ಓದ್ತಾ ಇದ್ದೀನಿ. ದ ವೇ ರಘು ಅಣ್ಣ ಟಚಸ್ ಯುಕ್ತ ಲೆಗ್ ಅಂತ ಹೇಳಿದ್ದೀರಾ. ಎಸ್, ಅವಳು ಏನದು ರಿಸಲ್ಟ್ ನೋಡೋಕೆ ಹೋದಾಗ ರಘುಗೆ ಬಂದು ಕಾಲು ಮುಗಿತಾಳೆ. ಸೊ ಅವಾಗ ರಘುನೂ ಮುಗ್ದ. ಸೊ ಅದನ್ನು ಹೇಳ್ತಿದ್ದಾರೆ. ಅವರಿಬ್ಬರು ಅಪ್ಪ ಮಗಳು ಸ್ವಲ್ಪ ಹಂಗೆ. ಯುಕ್ತ ಲುಕ್ಸ್ ಲೈಕ್ ಜೆರಾಕ್ಸ್ ಕಾಪಿ ಆಫ್ ಅಲ್ಲು ಅನ್ನ ಇನ್ ದಿಸ್ ಇಯರ್ಸ್. ನಿಜವಾಗ್ಲೂ ಇದಂತೂ ಸತ್ಯ. ಯಾಕಂದರೆ ಮೊನ್ನೆ ಅವರಿಬ್ರು ಹಿಂಗೆ ಗೋಡೆ ಅಕ್ಕಪಕ್ಕ ಕೂತಿದ್ದಾರೆ. ನಾನಂತೂ ಅವರಿಬ್ರನ್ನ ಹಿಂಗೆ ನೋಡಿದೆ ಒಂದು ನಿಮಿಷ, ಏನಿಬ್ರು ಒಂದೇ ಥರ ಕಾಣಿಸ್ತಾ ಇದ್ದಾರಲ್ಲ ಅಂತೇಳಿ. ನೆಕ್ಸ್ಟ್ ಟ್ರಿಪ್ ವಿತ್ ರಾಧಾ ಆ್ಯಂಡ್ ವಿನಾಯೇಶ್ ಅವ್ರು ಹೋಗೋಣ. ಸುಷ್ಮಿತಾ, ಐ ವುಡ್ like to say one thing. You have raised your daughter in a very good way just by seeing how she talks to elder and respect them in really heartwarming. You have done a good job as a mom. Really appreciates how you are teaching her things. More than teaching, kids learn by how their parents talk. Kudos to you, Sushmita. May God bless Yukta and me are into a wonderful human being. All the best, sweetheart. So thank you so much. ಖುಷಿ ಆಯಿತು ನಿಮ್ಮ ಒಂದು ಕಮೆಂಟ್ನ ನೋಡಿ. ಹೌದು, ಮಕ್ಕಳಿಗೆ ನಾವು ಮೊದಲು ಮನೇಲಿ ನಾವು ಏನು ಹೇಳ್ಕೊಡ್ತೀವಿ ಅದೇ ಪಾಠ ಆ್ಯಕ್ಚುಲಿ. ಸೊ ಇಲ್ಲೇ ನಾವು ಅವಳನ್ನ ಚೆನ್ನಾಗಿ ಪ್ರಿಪೇರ್ ಮಾಡಬೇಕು, ದೊಡ್ಡವ್ರನ್ನ ಹೇಗೆ ಮಾತಾಡಿಸ್ಬೇಕು ಎಲ್ಲನೂ. ಸೊ ಅವಳು ಶಿ ಈಸ್ ನಾಟ್ ಕಂಪ್ಲೀಟ್ಲಿ ಪರ್ಫೆಕ್ಟ್. ಶಿ ಈಸ್ ಒಂದೊಂದೇ ಕಲ್ತ್ಕೋತಾ ಇದ್ದಾಳೆ ಅಷ್ಟೆ. ಮಕ್ಕಳು LKG ಆದ್ರೇನು, ಡಿಗ್ರಿ ಆಗಿದ್ರೇನು, ರಿಸಲ್ಟ್ ಬರೋ ದಿನ ಪೇರೆಂಟ್ಸ್ ಆ ಮೂಮೆಂಟ್ಗೆ ಕಾಯ್ತಿರ್ತಾರೆ. ಆ ಖುಷಿ ಏನು ಅಂತ ಪೇರೆಂಟ್ಸ್ ಆಗೋರಿಗೆ ಮಾತ್ರ ಗೊತ್ತಿರುತ್ತೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಬ್ಯೂಟಿಫುಲ್ ಫ್ಯೂಚರ್ ಕುಕ್ಕು. ಇದಂತೂ ನಿಜವಾಗ್ಲೂ ಸತ್ಯ. ಬಿಕಾಸ್ ನಮ್ಮ ಮಕ್ಕಳು ಏನು ಬರೆದಿದ್ದಾರಪ್ಪ, ಏನು ರಿಸಲ್ಟ್ ಬಂದಿರ್ಬೋದಪ್ಪ ಅನ್ನೋದು ಎಲ್ಲ ಪೇರೆಂಟ್ಸ್ಗೂ ಇರುತ್ತೆ. ಸೊ ನಾವು ಚಿಕ್ಕವರಿದ್ದಾಗ ನಮ್ಮ ಪೇರೆಂಟ್ಸು ಹಿಂಗೆ ಎಕ್ಸೈಟ್ಮೆಂಟ್ ತೋರಿಸ್ತಿದ್ರು. ಈಗ ನನ್ನ ಮಗಳು ಅವಳ ರಿಸಲ್ಟ್ ಬಂದಾಗ ನಾನು ಹಿಂಗೆ ಎಕ್ಸೈಟ್ಮೆಂಟ್ ತೋರಿಸ್ತಿದ್ದೀನಿ ಅಷ್ಟೇ. ಈ ಕಟ್ಟಲ್ಲಿ ಯುಕ್ತದು ಫೇಶಿಯಲ್ ಫೀಚರ್ಸ್ ಪ್ರಾಮಿನೆಂಟಾಗಿ ಕಾಣಿಸ್ತಾ ಇದೆ. ಅದು ನಿಜವಾಗ್ಲೂ, ಯಾಕಂದರೆ ಯಾವಾಗಲೂ ಆ ಕರ್ಲಿಯರ್ ಇದ್ದಾಗ ಮುಂದಕ್ಕೆ ಹಿಂಗೆ ಬಿಟ್ಕೊಂಡ್ಬಿಡೋಳು, ಮುಖ ಪುಟಾಣಿ ಆಗ್ಬಿಟ್ಟಿತ್ತು. ತಲೆ ಕೂದಲಿದ್ರು ಇಷ್ಟಪ್ಪ, ಮುಖ ಪುಟಾಣಿ ಆಗ್ಬಿಟ್ಟಿತ್ತು. ಈಗ ಅಟ್ಲೀಸ್ಟ್ ಅವಳು ಫೇಸ್ ಎಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಎಷ್ಟೊಂದು ಜನ ಕಂಗ್ರ್ಯಾಟ್ಸ್ ಯುಕ್ತ ಅಂತೆಲ್ಲ ಹೇಳಿದ್ದೀರಾ. ಸೂಪರ್ ಹೇರ್ ಸ್ಟೈಲ್ ಯುಕ್ತ ಅಂತ ಹೇಳಿದ್ದೀರಾ. ಥ್ಯಾಂಕ್ ಯು. ಮಕ್ಕಳು ದೇವರು ಸಮಾನ. ದೇ ಆರ್ ಪ್ಯೂರ್ ಇನ್ ಆ್ಯಕ್ಟ್. ಗಾಡ್ ಬ್ಲೆಸ್ ಸರ್ ವಿತ್ ಮೋರ್ ಹ್ಯಾಪಿನೆಸ್ ಆ್ಯಂಡ್ ಸ್ಮೆಲ್. ಇದು ತುಂಬ ಜನ ಯುಕ್ತ ಓವರ್ ಆ್ಯಕ್ಟಿಂಗ್ ಅಂತೆಲ್ಲ ಅಂದಿದ್ದಾರೆ. ಅವಳಿಗೆ ನಾವು ಹಿಂಗೆ ಮಾತಾಡು ಅಂತ ಹೇಳ್ಕೊಡಲ್ಲ. ಅವಳಿಗೆ ಏನು ಅನಿಸುತ್ತೆ ಅದನ್ನು ಮಾತಾಡ್ತಾಳೆ. ಆ್ಯಂಡ್ ಈ ವಯಸ್ಸಲ್ಲಿ ಅಷ್ಟೇ ಅವ್ರಿಗೆ ಈ ಥರ ಎಲ್ಲ ಚುರುಕಾಗಿ ಅವರೇ ಮಾತಾಡೋಕ್ಕಾಗೋದು. ಇನ್ನು ದೊಡ್ಡವರಾದ್ಮೇಲೆ ಸ್ವಲ್ಪ ಅವ್ರಿಗೆ ಬುದ್ಧಿ ಜ್ಞಾನ ಇರುತ್ತೆ, ಯಾವ್ದು ಮಾತಾಡಬೇಕು ಯಾವ್ದು ಮಾತಾಡಬಾರ್ದು ಅನ್ನೋದೆಲ್ಲ ಗೊತ್ತಿರುತ್ತೆ. ಆ ಚೈಲ್ಡ್ನೆಸ್, ಆ ಕ್ಯೂಟ್ನೆಸ್ ಎಲ್ಲ ಹೋಗ್ಬಿಟ್ಟಿರುತ್ತೆ ಗೈಸ್. ಸೊ ಅವಳಿಗೆ ಏನು ಮಾತಾಡ್ತಾಳೋ ಅದು ಚಂದ. ನನಗೆ ಯಾವತ್ತೂ ಅವಳು ಓವರ್ ಆ್ಯಕ್ಟಿಂಗ್ ಅಂತ ಅನಿಸಿಲ್ಲ. ಓವರ್ ಆ್ಯಕ್ಟಿಂಗ್ ಇದ್ದಾಗ ನಾನೇ ಅನ್ಬಿಡ್ತೀನಿ, ಓವರ್ ಆ್ಯಕ್ಟಿಂಗ್ ಮಾಡಬೇಡ ಸುಮ್ಮನೆ ಅಂತೇಳಿ. ಬಟ್ ಮಕ್ಕಳು ಅವ್ರವ್ರ ಇಷ್ಟ. ಅವ್ರು ಏನು ಮಾತಾಡ್ತಾರೋ ಈ ವಯಸ್ಸಲ್ಲಿ ಮಾತಾಡೋಕ್ಕೆ ಬಿಡಬೇಕು. ಅವ್ರನ್ನ ಹಿಂಗೆ ಮಾತಾಡು ಅಂತೆಲ್ಲ ಅನ್ಬಾರ್ದು. ಯಪ್ಪ ಯುಕ್ತ ನಿಮ್ಮಿಂದನೇ ಪಾಸ್ ಆಗಿರೋದಂತೆ ಅಂತೇಳಿ. ಆಬ್ವಿಯಸ್ಲಿ ಓದಿಸಿದ್ರೆ ತಾನೇ ಮಕ್ಕಳು ಪಾಸ್ ಆಗೋದು. ಈಗ ನಾವು ಓದಿಸ್ದೇನೆ ಅವಳಿಗೆ ಡೈರೆಕ್ಟ್ ನೀನು ಹೋಗಿ ಎಕ್ಸಾಮು ಅಂತಂದರೆ ಏನು ಬರೀತಾಳೆ ಅವಳು, ಏನು ಓದ್ತಾಳೆ, ಏನು ಡಿಕ್ಟೇಷನ್ ಇರುತ್ತೆ, ಇಲ್ಲಾಂದರೆ ಓರಲ್ ಇರುತ್ತೆ, ಅವಳು ಹೋಗಿ ಏನು ಹೇಳ್ತಾಳೆ. ಏನು ಓದಿಲ್ಲ ಅಂದರೆ ನಾವು ಓದಿಸ್ಬಿಟ್ಟು ಮನೇಲಿ ಒಂದ್ಸಲ ರಿವಿಷನ್ ಮಾಡಿಬಿಟ್ಟು ಕಳಿಸಿದ್ರೆ ತಾನೇ ಮಕ್ಕಳು ಓದೋದು. ನಿಮ್ಮಿಂದನೇ ಪಾಸಾಗಿರೋದಂತೆ ಅಂದರೆ ಹೌದು 100%. ನಾನು ಅವಾಗ ಊರಲ್ಲಿ ಇರಲಿಲ್ಲ, ಬ್ಯಾಂಗ್ಳೂರಲ್ಲಿ. ಸೊ ಅಲ್ಲಿಗೆ ಹೇಳ್ಕೊಟ್ಟಿರೋದೆಲ್ಲ ರಾಧಾ ಪಿಂಕಿ ಅವರೇ ಹೇಳ್ಕೊಟ್ಟಿರೋದು. ಅದಕ್ಕೆ ಹಂಗೆ ಹೇಳಿದಾಳೆ. ಅದರಲ್ಲಿ ಏನಿದೆ ಗೈಸ್, ಅದರಲ್ಲಿ ನಗೋದೇನಿದೆ. ಯಾರಿದು ಕಾವ್ಯ ಅಂತೆ. ಸೊ ಶೇಮ್ ಮನಿ. ಸೋ ಕ್ಯೂಟ್ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು. ವೆರಿ ಟ್ಯಾಲೆಂಟೆಡ್ ಯುಕ್ತ ಅಂತ ಕಳಿಸಿದ್ದಾರೆ. ಥ್ಯಾಂಕ್ ಯು. ಚಾಲೆಂಜ್ ವಿಡಿಯೋ ವಿತ್ ರಾಧಾ ಆ್ಯಂಡ್ ನೇತ್ರ. ಶೋರ್, ನಾನು ಮಾಡ್ತೀನಿ ಇದನ್ನು ಚಾಲೆಂಜ್ ವಿಡಿಯೋ. ಅಕ್ಕ ಸ್ಯಾರಿ ಕಲೆಕ್ಷನ್ ತೋರಿಸಿ. ನನ್ನ ಹತ್ರ ಅಷ್ಟೊಂದೇನು ಒಳ್ಳೊಳ್ಳೆ ಸ್ಯಾರಿಗಳಿಲ್ಲ. ನಾನೇ ತುಂಬ ಲಿಮಿಟೆಡ್ ಸ್ಯಾರೀಸ್ ಇಟ್ಟಿರೋದು. ಆಲ್ಮೋಸ್ಟ್ ಎಲ್ಲ ಪ್ರಮೋಷನ್ ಸ್ಯಾರೀಸೇ ನನ್ನ ಹತ್ರ ಇರೋದು. ನಾನು ಈ ರಂಜಿತನ ಮದುವೆ ಫಂಕ್ಷನಲ್ಲಿ ಆ ಟೈಮಲ್ಲಿ ನಮ್ಮಮ್ಮನ ಮನೆ ಗೃಹ ಪ್ರವೇಶದಲ್ಲಿ ಅಂಥ ಟೈಮಲ್ಲಿ ಅಷ್ಟೇ ನಾನು ಗ್ರ್ಯಾಂಡ್ ಸ್ಯಾರಿ ತೊಗೊಂಡಿರೋದು. ಅದು ನಮ್ಮಮ್ಮ ಕೊಡಿಸಿದ್ರು ಅಂತ. ನಾನು ಸ್ಯಾರಿಗೆಲ್ಲ ಇನ್ವೆಸ್ಟೇ ಮಾಡಲ್ಲ ಜಾಸ್ತಿ.
ಹಾಯ್ ಅಕ್ಕ, ಹೇ ಬ್ರೋ, ಅಪ್ಪರ್ ಲಿಪ್ಸ್ ಆ್ಯಂಡ್ ಅಂಡರ್ ಆರ್ಮ್ಸ್ ವ್ಲಾಗ್ ಮಾಡಿ ಅಕ್ಕ ಪ್ಲೀಸ್. ಪರ್ಮನೆಂಟ್ ಮಾಡಿಸಿರೋದ್ರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್, ಸ್ಕಿನ್ ಅಲರ್ಜಿ, ಪ್ಲೀಸ್ ಡೀಟೇಲ್ಸ್ ಆಗಿ ಒಂದು ವ್ಲಾಗ್ ಮಾಡಿ. ವೆರಿ ಯೂಸ್ಫುಲ್ ಅಕ್ಕ, ಪ್ಲೀಸ್ ಮಾಡು ಅಕ್ಕ. ವೇಟಿಂಗ್ ಫಾರ್ ಯುವರ್ ವ್ಲಾಗ್ ಸುಶಕಾಂತ್. ಶ್ಯೂರ್, ನಾನು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇದು ನಾನು ಒಂದೇ ಸಲ ಸಿಂಗಲ್ ಸೆಷನ್ ಮಾಡಿಸಿರೋದು ಅಷ್ಟೇ ಗೈಸ್, ನಾನು ಪದೇ ಪದೇ ಮಾಡಿಸಿಲ್ಲ. ಸೊ ಇದ್ರ ಬಗ್ಗೆ ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ನೆಕ್ಸ್ಟ್ ವ್ಲಾಗಲ್ಲಿ ಕೊಡ್ತೀನಿ. ಹಾಯ್ ಅಕ್ಕ, ಐ ಆಮ್ ಎ ಬಿಗ್ ಫ್ಯಾನ್. ಪ್ಲೀಸ್ ರಿಪ್ಲೈ, ಐ ಲವ್ ಯು ಆ್ಯಂಡ್ ಎಂಜಾಯ್ ವ್ಲಾಗಿಂಗ್ ಅಕ್ಕ. ಕ್ಯೂಟಿ ಆ್ಯಂಡ್ ಲೇಡಿ ಬಾಂಡ್ ಯುಕ್ತ ಅಂತ ರಮ್ಯಾ ಅವ್ರು ಕಳಿಸಿದ್ದಾರೆ. ಥ್ಯಾಂಕ್ ಯು. ಮನೇಲಿ ಈಗ ತುಂಬ ಜನ ಇದ್ದಾರೆ ಅಲ್ವಾ, ಇನ್ನೊಂದು ಮನೆ ಹೋಗ್ಬೋದು ಅಲ್ವಾ ಸಿಸ್. ಇನ್ನೊಂಚೂರು ದೊಡ್ಡ ಮನೆ ಎಲ್ಲ ಇನ್ಫ್ಲುಯೆನ್ಸರ್ ಅಪ್ಗ್ರೇಡ್ ಮಾಡ್ತಿದ್ದಾರೆ ಅವ್ರ ಲೈಫ್ನ. ನೀವು ಯಾಕೆ ಹಿಂಗೆ ಇದ್ದೀರಾ, ನಿಮಗೂ ನೀಡಿದೆ ಒಂದು ದೊಡ್ಡ ಮನೆ, ಅಷ್ಟು ಜನಕ್ಕೆ ಹೋಗಿ. ದೊಡ್ಡ ಮನೆ ಮಾಡೋದು ಸುಲಭ ಅಲ್ಲ ಆಯಿತಾ. ದೊಡ್ಡ ಮನೆಗೆ ಇನ್ವೆಸ್ಟ್ಮೆಂಟ್ ಬೇಕು, ಸ್ವಲ್ಪ ದುಡ್ಡುಗಳು ಬೇಕು ನಮ್ಮ ಹತ್ರ. ಆ್ಯಂಡ್ ನಮಗೆ ಈ ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಆ್ಯಂಡ್ ನಮ್ಮ ಕಂಪ್ಲೀಟ್ ಅಪಾರ್ಟ್ಮೆಂಟಲ್ಲಿ ಒಂದು ಒಳ್ಳೆ ಬೆಲೆಯಲ್ಲಿ 3 BHK ಮನೆ ಸಿಕ್ಕಿರೋದು ನಮ್ಮೊಬ್ರಿಗೇನೆ. ಸೊ ನಮಗೂ ಅದಕ್ಕೋಸ್ಕರ ಬಿಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ನಾನು ಹೇಳೋದೇನೆಂದರೆ ಇನ್ನೊಂದು 3-4 ತಿಂಗಳು ರಾಧಾ ಅವಳು ಹೊರಟ್ಬಿಡ್ತಾಳೆ. ಅವಾಗ ರಾಧಾ ಕೂಡ ಇರೋದಿಲ್ಲ. ಆ್ಯಂಡ್ ಪಿಂಕಿಗೂ ಈ ವರ್ಷದಲ್ಲಿ ಮದುವೆ ಮಾಡೋಣ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಅವಳು ಹೋಗ್ಬಿಟ್ರೆ ನಾವಿರೋದೇ ಅಂಕಲ್ ಆಂಟಿ, ನಾನು ರಘು, ಯುಕ್ತ. ಸೊ ನಮಗೆ 3 BHK ಬೇಜಾನಾಯಿತು. ಸೊ ಆ್ಯಂಡ್ ನಮಗೆ ಈ ಅಪಾರ್ಟ್ಮೆಂಟ್ ಎನ್ವಿರಾನ್ಮೆಂಟ್ ತುಂಬ ಇಷ್ಟ ಆಗಿಬಿಟ್ಟಿದೆ. ಸೊ ಬಿಟ್ಟೋಗೋಕ್ಕೂ ಇಷ್ಟ ಇಲ್ಲ. ಏನಂದರೆ ಅಪ್ಗ್ರೇಡ್ ಆಗಬೇಕಾದ್ರೆ ನಮ್ಮ ಮನೆಯೇ ಒಂದು ಸ್ವಲ್ಪ ರಿನೋವೇಟ್ ಮಾಡ್ಕೋಬೇಕಷ್ಟೇ. ನಾವು ಬಿಟ್ಟರೆ ಆಚೆ ಹೋಗೋದು ಅಷ್ಟು ಯಾರಿಗೂ ಇಷ್ಟ ಇಲ್ಲ. ನಮ್ಮ ಮನೇಲಿ ಇಲ್ಲೇ ಇರೋಣ ಅಂತಲೇ ಇಷ್ಟಪಡ್ತಾರೆ. ಪಿಂಕಿ ಅಕ್ಕ ಯೂಸ್ ಮಾಡೋ ಹೇರ್ ಸ್ಟ್ರೈಟ್ನರ್ ಯಾವುದು, ಲಿಂಕ್ ಹಾಕಿ ಅಥವಾ ತೋರಿಸಿ ಪ್ಲೀಸ್. ಪಿಂಕಿ ಅಕ್ಕ ಯೂಸ್ ಮಾಡೋ ಹೇರ್ ಸ್ಟ್ರೈಟ್ನರ್ ಇದೆ ಗೈಸ್, ಇದೆ. ಇದು ನಂದೇ, ಇದು ಫಿಲಿಪ್ಸ್ದು, ತುಂಬ ಹಳೆಯದು ಇದು. ಬಟ್ ತುಂಬ ಚೆನ್ನಾಗಾಗುತ್ತೆ. ಒಂದೇ ಒಂದು ಇದರಲ್ಲೇ ನಾನು ಕರ್ಲೆಲ್ಲ ಮಾಡ್ಕೋತೀನಿ, ತುಂಬ ಚೆನ್ನಾಗಾಗುತ್ತೆ. ಸೊ ಅದನ್ನೇ ಯೂಸ್ ಮಾಡೋದು. ಸಿಸ್ ಮೇಡಮ್, ನೀವು ಯುಕ್ತನ ಡೈರೆಕ್ಟ್ LKG ಹಾಕಿದ್ರೆ ಅದು ನರ್ಸರಿ ಹಾಕಿದ್ರೆ ಹೇಳಿ ಪ್ಲೀಸ್. ಇಲ್ಲ, ಡೈರೆಕ್ಟ್ LKG ಅವಳಿಗೆ ಯಾವುದೇ ನರ್ಸರಿನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಅವ್ರ ಮ್ಯಾಮ್ ಅದನ್ನೇ ಹೇಳ್ತಾರೆ ಯಾವಾಗಲೂ. ಸೊ ಎಷ್ಟು ಚೆನ್ನಾಗಿ ಪಿಕಪ್ ಇದ್ದಾಳೆ ಅವಳು, ಏನೂ ಕಲ್ತಿಲ್ಲ ಬೇಸಿಕ್ಕು. ಡೈರೆಕ್ಟ್ LKGಗೆ ಬಂದರು ಎಷ್ಟು ಫಾಸ್ಟ್ ಪಿಕಪ್ ಇದ್ದಾಳೆ ಅವಳು ಅಂತೇಳಿ. ಹಾಯ್ ಅಕ್ಕ, ನಂದು ಎಲ್ಲ A+ ಪರ್ಸೆಂಟೇಜ್ 98.3 ಅಂತ ಕಳಿಸಿದ್ದೀರಾ. ಆಲ್ ದ ಬೆಸ್ಟ್. ತಂಗು ಯಾರೋ ಇದು ಕೊರಿಯನ್ ಫ್ಯಾನ್ ಅನಿಸುತ್ತೆ. ಯುಕ್ತ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಮಾಡ್ತಾಳೆ ಇವಾಗ. ಐ ಆಮ್ ಫ್ರಮ್ ಪಿಂಕಿ ಕೇಮ್ ಉಣ್ಕಲ್ ಕೆರೆ. ಇದನ್ನು ರಾಧಾಗೆ ಕೇಳಿ ಈ ಪ್ಲೇಸ್ ಬಗ್ಗೆ. ಸೊ ಇದು ಉಣ್ಕಲ್ ಕೆರೆ ಬಂದು ಹುಬ್ಳಿಲಿ ಅನಿಸುತ್ತೆ ಅಲ್ವೇನೆ? ಹುಬ್ಳಿಲಿ ಇರೋದು. ಆ್ಯಂಡ್ ನೋಡಿ, ನಮ್ಮ ಮಗಳಿಗೆ ಓವರ್ ಆ್ಯಕ್ಟಿಂಗ್ ಅಂತೀರ. ಮಕ್ಕಳು ಅವ್ರ ಚೈಲ್ಡ್ನೆಸ್ ಅದು ಅವರು ಹೇಳಿದ್ನಲ್ಲ ಆವಾಗಲೇ, ಏನು ಹೇಳಿದ್ನಲ್ಲ ಅದನ್ನು ಪ್ಲೀಸ್ ಹಂಗೆಲ್ಲ ಹಾಕ್ಬೇಡಿ ಕಮೆಂಟ್. ಓಕೆ, ಸೊ ಇಷ್ಟೇ ಗೈಸ್ ಕಮೆಂಟ್ಸ್. ಸೊ ನೆಕ್ಸ್ಟ್ ಈ ಈ ವ್ಲಾಗಿಗೂ ಕಮೆಂಟ್ ಮಾಡಿ, ಲಾಸ್ಟಿಗೆ ಓದ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್, ಬಾಯ್.